ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನೊಂದು ಈ ವಿಡಿಯೋದಲ್ಲಿ ಅತ್ಯಮೂಲ್ಯವಾದಂಥ ವಿಷಯನ ತಿಳಿಸ್ಕೊಡ್ತೀನಿ, ಎಲ್ಲರಿಗೂ ಯೂಸ್ ಆಗುವಂಥ ಇಂಪಾರ್ಟೆಂಟ್ ವಿಷಯ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಮನೆಯಲ್ಲಿ ಈಗ 1 ವರ್ಷಕ್ಕಿಂತ ಕಡಿಮೆ ಬೇಬಿ ಅಂದ್ರೆ 6 ಮಂತ್ಸ್ಗಿಂತ ಕೆಳಗೆ ಅಂದ್ರೆ ಕಡಿಮೆ ಇರುವಂತ ಮಕ್ಳು ಇರ್ತಾರಲ್ಲ, ಸೊ ಅಂತವ್ರಿಗೆ ಅಂದ್ರೆ ಅವ್ರಿಗೆ ಏನಾದ್ರು ಕೋಲ್ಡ್ ಮತ್ತೆ ಕಫ್ ಆಯ್ತು ಅಂದ್ರೆ, ಕೆಮ್ಮು ನೆಗಡಿ ಆಯ್ತು ಅಂತಂದ್ರೆ ಮನೆಯಲ್ಲೇ ಇರುವಂತ ಮನೆ ಮದ್ದುಗಳನ್ನ ಯೂಸ್ ಮಾಡ್ಕೊಂಡು ಆ ಒಂದು ಕೆಮ್ಮು ನೆಗಡಿನ ಹೇಗೆ ನಾವು ಸರಿಪಡಿಸೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಂದ ಕೊನೆವರೆಗೂ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ಆದ ವಿಷಯ. ಮಕ್ಕಳಂತಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಆಮೇಲೆ ಏನೇನೋ ರೆಮಿಡೀಸ್ ನ ಮಾಡಕ್ ಹೋಗಿ ಏನೇನೋ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳುವಂತ ಇಂಪಾರ್ಟೆಂಟ್ ರೆಮಿಡೀಸ್ ನ ನೋಟ್ ಮಾಡ್ಕೊಂಡು ನೀವು ಮಕ್ಕಳಿಗೆ ಮಾಡ್ಬೇಕಾಗುತ್ತೆ. ಆಗ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಫಸ್ಟ್ ರೆಮಿಡಿನ ಹೇಳ್ತೀನಿ. ಸೊ ಫಸ್ಟ್ ರೆಮಿಡಿ ತುಂಬಾನೇ ಇಂಪಾರ್ಟೆಂಟ್ ಆದ ರೆಮಿಡಿ. ಇದನ್ನ ನೀವು ಅಬೌಟ್ 3 ಮಂತ್ಸ್ ಇರುವಂತ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಸೊ ನಾನು ಅದಕ್ಕೆ ಏನು ಮಿಸ್ ಆಗ್ಬಾರ್ದು ಅಂತ ನೋಟ್ ಮಾಡಿ ಇಟ್ಕೊಂಡಿದೀನಿ, ಅದನ್ನ ಒಂದೊಂದೇ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಏನು ಅಂತಂದ್ರೆ, ವಿಳೆದೆಲೆ ಇರುತ್ತಲ್ಲ, ಸೊ ವಿಳೆದೆಲೆ ರಸನ ಒಂದು 5 ಡ್ರಾಪ್ಸ್ ಅಷ್ಟು ವಿಳೆದೆಲೆ ರಸನ ತಗೋಬೇಕಾಗುತ್ತೆ. ಫಸ್ಟ್ ರೆಮಿಡಿ ಹೇಳ್ತಿರೋದು ನಾನು. ಸೆಕೆಂಡ್ ರೆಮಿಡಿ ಬಂದು ತುಳಸಿ ರಸನ. ಏನ್ ಮಾಡ್ಬೇಕು ಅಂದ್ರೆ, ವಿಳೆದೆಲೆ ಮತ್ತೆ ತುಳಸಿಯನ್ನ ಚೆನ್ನಾಗಿ ನೀವು ಜಜ್ಜಿ ಕುಟ್ಟಿದಾಗ ಅದ್ರ ರಸ ಬರುತ್ತೆ. ಎರಡರದ್ದು 5 ಡ್ರಾಪ್ಸ್ ಅನ್ನ ನೀವು ತಗೋಬೇಕಾಗುತ್ತೆ. ಅದ್ರ ಜೊತೆಗೆ ಅಂದ್ರೆ ಒಳ್ಳೆಯಾದಂತ ಹನಿ ಅಂದ್ರೆ ಜೇನುತುಪ್ಪನೂ ಕೂಡ 5 ಡ್ರಾಪ್ಸ್ ಇರುತ್ತಲ್ಲ. ಸೊ ಡ್ರಾಪ್ಸ್ ಅಂತಂದ್ರೆ ಹನಿ ಅಂತ ಹೇಳ್ತೀವಲ್ಲ, ಸೊ ಅಷ್ಟು 5 ಡ್ರಾಪ್ಸ್ ವಿಳೆದೆಲೆ ರಸ, ಹಾಗೇನೆ ಏನದು ತುಳಸಿ ರಸ ಅಂತ ಹೇಳಿದ್ನಲ್ಲ, ಅದನ್ನ ತಗೋಬೇಕಾಗುತ್ತೆ. ಮತ್ತೆ ಜೇನುತುಪ್ಪನು 5 ಡ್ರಾಪ್ಸ್. ಈ ಮೂರನ್ನ ಮಿಕ್ಸ್ ಮಾಡಿ ಮಕ್ಕಳಿಗೆ ನೀವು ಕುಡಿಸಿ. 3 ತಿಂಗಳಿಗಿಂತ ಜಾಸ್ತಿ, 3 ಮಂತ್ಸ್ ಕಂಪ್ಲೀಟ್ ಆಗಿ 4 ಮಂತ್ಸ್ ಇರ್ತಾರಲ್ಲ ಅಂತ ಬೇಬೀಸ್ಗೆ ಇದನ್ನ ಕೊಡ್ಬೋದು. ಸೊ ದಿನಕ್ಕೆ ಎಷ್ಟು ಸತಿ ಕೊಡ್ಬೋದು ಅಂತ ನೀವು ಕೇಳ್ಬೋದು. ದಿನಕ್ಕೆ 3 ಸತಿ ಕೊಡ್ಬೋದು, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಸೊ ಎಷ್ಟು ಕೊಡ್ಬೇಕು ಅಂತಂದ್ರೆ, ಅದನ್ನ ಮಿಕ್ಸ್ ಮಾಡಿ 5 ಡ್ರಾಪ್ಸ್ ಅಷ್ಟು ಕೊಡಿ. 3 ತಿಂಗಳಿಂದ 6 ತಿಂಗಳು ಇರುವಂತ ಮಕ್ಕಳಿಗೆ. 6 ತಿಂಗಳು ಇಂತ ಜಾಸ್ತಿ ಇರೋಂಥವ್ರಾದ್ರೆ ಸೊ ಒಂದು 10 ಡ್ರಾಪ್ಸ್ ಕೊಡಿ. 1 ಇಯರ್ಗಿಂತ ಜಾಸ್ತಿ ಇತ್ತು ಅಂತ ಅಂದ್ರೆ ಒಂದು 15ರಿಂದ ಅಂದ್ರೆ ಒಂದು ಎರಡು ಚಮಚದಷ್ಟು ಕೊಟ್ರೆ ಅವ್ರಿಗೆ ಬೇಗ ನಿವಾರಣೆ ಆಗುತ್ತೆ. ಸೊ ಆಗ ನಿಮ್ಗೆ ಕೆಮ್ಮನ್ನೋದು ಮತ್ತೆ ನೆಗಡಿ ಅನ್ನೋದು ಬೇಗ ನಿವಾರಣೆ ಆಗುತ್ತೆ. ಇದು ಫಸ್ಟ್ ರೆಮಿಡಿ ಆಗಿರುತ್ತೆ. ಸೊ ನೆಕ್ಸ್ಟ್ ರೆಮಿಡಿನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಓಂ ಕಾಳು, ಅಜ್ವೈನ್ ಸೀಡ್ಸ್ ಅಂತಿರಲ್ಲ, ಅದ್ರಲ್ಲಿ ಮಾಡುವಂತಹ ರೆಮಿಡಿ. ಯಾವ್ದೇ ರೀತಿ ಅಂತ ಈಚೆ ತಂದು ನಿಮ್ಗೆ ಅಮೌಂಟ್ ಖರ್ಚಾಗುವಂತ ರೆಮಿಡಿ ಏನೂ ಇಲ್ಲ. ಎಲ್ಲ ಮನೆಯಲ್ಲೇ ಸಿಗುವಂತಹ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿರುವಂತ ರೆಮಿಡಿಗಳೇ. ಮಕ್ಕಳಿಗೆ ಯಾವ್ದೇ ರೀತಿ ಅಂತ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಅಜ್ವೈನ್ ಸೀಡ್ಸ್ ಅಂತ ಹೇಳಿದ್ನಲ್ಲ, ಅದು 2 ಸ್ಪೂನ್ ಅಷ್ಟು ತಗೋಬೇಕಾಗುತ್ತೆ. ನೆಕ್ಸ್ಟ್ ಬೆಳ್ಳುಳ್ಳಿ 3 ಎಸಳು, ಅಂದ್ರೆ ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನ 3 ತಗೊಳ್ಳಿ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಅಜ್ವೈನ್ ಸೀಡ್ಸ್ ಅಂದ್ರೆ ಓಂ ಕಾಳು ಮತ್ತೆ ಬೆಳ್ಳುಳ್ಳಿಯನ್ನ ಒಂದು ಪಾತ್ರೆಯಲ್ಲಿ ಬಿಸಿ ಮಾಡ್ಕೋಬೇಕಾಗುತ್ತೆ. ಬಿಸಿ ಮಾಡ್ಕೊಂಡು ಅದನ್ನ ಒಂದು ವೈಟ್ ಬಟ್ಟೆಯಲ್ಲಿ ನೀವು ಗಂಟ್ ಕಟ್ಕೊಬೇಕಾಗುತ್ತೆ. ಗಂಟ್ ಕಟ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ, ಮಗುಗೆ ಮೂಗತ್ರ ವಾಸನೆಯನ್ನ ತೋರಿಸ್ಬೇಕಾಗುತ್ತೆ. ಮೂಗತ್ರ, ಬಾಯಿ ಹತ್ರ ಸ್ವಲ್ಪ ವಾಸನೆ ತೋರಿಸ್ಬೇಕಾಗುತ್ತೆ. ಇಲ್ಲಿ ಗಂಟ್ಲತ್ರ ಎಲ್ಲ ಅದಕ್ಕೆ ಚೆನ್ನಾಗಿ ಮಸಾಜ್ ಮಾಡಿದಾಗ, ಮತ್ತೆ ಬೆನ್ನತ್ರ ಎಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಅಜ್ವಾನ್ ಸೀಡ್ಸ್ ಮತ್ತೆ ಇದು ಏನು ಬೆಳ್ಳುಳ್ಳಿನ ಬಿಸಿ ಮಾಡ್ಕೊಂಡಿರ್ತಾರಲ್ಲ, ಅದನ್ನ ಒಂದು ಬಟ್ಟೆಯಲ್ಲಿ ಈ ರೀತಿ ಮುಷ್ಟಿಯಾಗಿ ಮಾಡ್ಕೊಂಡು ಅದನ್ನ ಸ್ಮೆಲ್ ಅನ್ನ ತೋರಿಸ್ಬೇಕಾಗುತ್ತೆ. ತೋರಿಸಿದಾಗ ನಿಮ್ಗೆ ಆಗ ಮಗುಗೆ ಬೇಗ ಕೆಮ್ಮು, ಕಫ ಇತ್ತು ಅಂತಂದ್ರೆ ಬೇಗ ನಿವಾರಣೆ ಆಗುತ್ತೆ. ಹಾಗೆ ನೆಗಡಿ, ನೀರ್ ಸೋರ್ತಿತ್ತು ಅಂದ್ರೂ ಕೂಡ ಬೇಗ ನಿವಾರಣೆ ಆಗುತ್ತೆ. ಸೊ ಇದು ಕೂಡ ನೀವು 3 ಮಂತ್ಸ್ ಅಬೋವ್ ಇರುವಂತ ಬೇಬಿಗೆ ಟ್ರೈ ಮಾಡ್ಬೋದು. ಓಕೆನಾ? ಟ್ರೈ ಮಾಡಿ, ಖಂಡಿತವಾಗ್ಲೂ ಬೇಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಅಂಡ್ ಲಾಸ್ಟ್ ಅಂಡ್ ಫೈನಲ್ ಹೇಳೋದಾದ್ರೆ, ಇದು ತುಂಬಾನೇ ಒಳ್ಳೇದು. ಇದು ನೀಲಗಿರಿ ಆಯಿಲ್ ಅಂತ ಹೇಳ್ತೀವಿ. ಸೊ ನೀಲಗಿರಿ ಆಯಿಲ್ ಇರುತ್ತಲ್ಲ, ಸೊ ಅದು ನಿಮ್ಗೆ ಎಲ್ಲಾ ಔಟ್ಸೈಡ್ ಅಲ್ಲೂ ಸಿಗುತ್ತೆ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ಡೈರೆಕ್ಟ್ ಆಗಿ ಮಕ್ಳಿಗೆ ಹಾಕೋದಲ್ಲ, ಮಕ್ಕಳು ಯೂಸ್ ಮಾಡುವಂತ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆಗೆ ನೀವು ನೀಲಗಿರಿ ಆಯಿಲ್ ಅನ್ನ ಸ್ಪ್ರೇ ಮಾಡಿ, ಇಲ್ಲಾಂದ್ರೆ ಮಕ್ಕಳು ಬ್ಲಾಂಕೆಟ್ಸ್ ಇರುತ್ತಲ್ಲ, ಮತ್ತೆ ಒದಿಸ್ತಿರಲ್ಲ, ಸೊ ಅದಕ್ಕೆ ಮತ್ತೆ ಹಾಸ್ತಿರಲ್ಲ, ಅದಕ್ಕೆ ಸ್ಪ್ರೇ ಮಾಡಿದ್ರೆ ಸಾಕು, ಅದ್ರ ಸ್ಮೆಲ್ಲು ಹೋಗುತ್ತೆ. ಆಗ ಮಕ್ಕಳಿಗೆ ಕೆಮ್ಮಿತ್ತು ಅಂತಂದ್ರೆ, ಕಫ ಇತ್ತು ಅಂತಂದ್ರೆ ಬೇಗ ನಿವಾರಣೆ ಆಗುತ್ತೆ. ಇದು ಕೂಡ ಇದೇನಂದ್ರೆ 3 ಮಂತ್ಸ್ ಅಲ್ಲ, 6 ಮಂತ್ಸ್ ಎಬೋವ್ ಇರುವಂತ ಮಕ್ಕಳಿಗೆ ಇದನ್ನ ನೀವು ಟ್ರೈ ಮಾಡ್ಬೋದು. 6 ಮಂತ್ ಗಿಂತ ಬಿಲೋ ಇರೋ ಮಕ್ಕಳಿಗೆ ಟ್ರೈ ಮಾಡ್ಬೇಡಿ, ಯಾಕಂದ್ರೆ ಅದು ತುಂಬಾ ಸೆನ್ಸಿಟಿವ್ ಇರುತ್ತೆ. 6 ಮಂತ್ಸ್ ಎಬೋವ್ ಇರುವಂತ ಮಕ್ಕಳಿಗೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಇದು 4ನೇ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದಾಗಿತ್ತು. ಇದು ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಗೆ, ಯಾವ್ದೇ ರೀತಿಯಂತ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ಸಾಸಿವೆ ಎಣ್ಣೆ ಅಂತ ಬರುತ್ತೆ ನಿಮ್ಗೆ, ಈಚೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಸಾಸಿವೆ ಎಣ್ಣೆ ಅಂತ ನಾವು ಕರಿತೀವಿ. ಸೊ ಅದನ್ನ ನೀವು ಒಂದು
ಅರ್ಧ ಬೌಲ್ ಅಷ್ಟು ತಗೋಬೇಕಾಗುತ್ತೆ. ನೀವು ಯಾವ ಬೌಲ್ ತಗೊಂಡ್ರೆ ಚಿಕ್ಕದಾಗಿರೋ ಬೌಲ್, ಮಕ್ಳಿಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಗೊತ್ತಾಗುತ್ತೆ. ಸೊ ತಾಯಂದ್ರಿಗೆ ಅದಕ್ಕೆ ನಿಮ್ಗೆ ಓಂ ಕಾಳು ಅಜ್ವೈನ್ ಸೀಡ್ಸ್ ಅಂತಾರಲ್ಲ, ಅದು 2 ಸ್ಪೂನ್ ಅಷ್ಟು ತಗೋಬೇಕಾಗುತ್ತೆ. ಓಕೆನಾ. ಫಸ್ಟ್ ಸಾಸಿವೆ ಎಣ್ಣೆ ಮತ್ತೆ ಓಂ ಕಾಳು ಅಜ್ವೈನ್ ಸೀಡ್ಸ್ ಅಂತೀವಲ್ಲ ಅದು, ಮತ್ತೆ ಬೆಳ್ಳುಳ್ಳಿ 3ರಿಂದ 4 ಹೆಸಲು. ಸೊ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಸಾಸಿವೆನ ಸ್ವಲ್ಪ ಬಿಸಿ ಮಾಡ್ಬೇಕಾಗುತ್ತೆ. ಬಿಸಿ ಮಾಡಿ ಓಂ ಕಾಳು ಮತ್ತೆ ಅಂದ್ರೆ ಬೆಳ್ಳುಳ್ಳಿಯನ್ನ ಅದಕ್ಕೆ ಹಾಕಿ, ಅದು ಬೆಳ್ಳುಳ್ಳಿ ಏನಾಗ್ಬೇಕು ಬ್ರೌನ್ ಕಲರ್ಗೆ ತಿರ್ಕೋಬೇಕಾಗುತ್ತೆ. ಬ್ರೌನ್ ಕಲರ್ ತಿರ್ಗೋವರೆಗೂ ನೀವು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಆ ಎಣ್ಣೆನ ಚೆನ್ನಾಗಿ ಬಿಸಿ ಇರುತ್ತಲ್ಲ, ಬಿಸಿ ಇದ್ದ ತಕ್ಷಣ ಡೈರೆಕ್ಟ್ ಆಗಿ ಹಚ್ಕೊಡ್ಬಾರ್ದು. ಅದು ಸ್ವಲ್ಪ ಉಗುರು ಬೆಚ್ಚಗಾಗ್ಬೇಕು. ಓಕೆನಾ. ಉಗುರು ಬೆಚ್ಚಗೆ ಆಗೋವರೆಗೂ ನೀವು ವೆಯ್ಟ್ ಮಾಡಿ ನಂತರ ಮಗುಗೆ ನೀವು ಅದನ್ನ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಣ್ಣೆನ ಆಲ್ರೆಡಿ ಬಿಸಿ ಮಾಡಿರ್ತಾರೆ, ಅದನ್ನ ತಣ್ಣಗಾಗೋವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಸಾಸಿವೆ ಎಣ್ಣೆ ಹೇಳಿದ್ನಲ್ಲ, ಅದನ್ನ ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರೇಜ್ ಮಾಡಿ ಇಟ್ಕೋಬಹುದು. ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ. ಒಂದೇ ಸತಿ ಯೂಸ್ ಮಾಡೋದ್ ಏನ್ ಬೇಡ. ಸೊ ನೀವು ನೆಕ್ಸ್ಟ್ ಅಂದ್ರೆ ಮಗುಗೆ ಕೆಮ್ಮು ಮೇಲಾಗೋವರೆಗೂ ನೀವು ಯೂಸ್ ಮಾಡ್ಕೋಬಹುದು. ಓಕೆನಾ. ಈ ಒಂದು ಇಂಗ್ರೀಡಿಯೆಂಟ್ ನ ನೀವು ಜಾಸ್ತಿ ದಿನ ಯೂಸ್ ಮಾಡ್ಕೋಬಹುದು. ಸೊ ಮಗುವಿನ ಕತ್ತಿರುತ್ತಲ್ಲ, ನಮ್ಗೆ ಕಫ ಇರುತ್ತೆ. ಸೊ ಕಫ ಮಕ್ಳಿಗೆ ಎಲ್ಲಿರುತ್ತೆ, ಇಲ್ಲೆಲ್ಲ ನೀವು ಮಗುವಿನ ಕತ್ತು ಭಾಗಕ್ಕೆ, ಎದೆ ಭಾಗಕ್ಕೆ, ಮತ್ತೆ ಪಾದಗಳಿರುತ್ತಲ್ಲ ಮಗುವಿನ ಪಾದಗಳಿಗೆ ಮತ್ತೆ ಅಂಗೈಗಳಿಗೆ ಚೆನ್ನಾಗಿ ಮಸಾಜ್ ಮಾಡ್ಬೇಕಾಗುತ್ತೆ. ಹಾಗೆ ಬೆನ್ನಿಗೂ ಕೂಡ ಮಸಾಜು ಎಲ್ಲೆಲ್ಲಿ ಮಾಡ್ಬೇಕು ಮಸಾಜ್ ಅಂತ ಹೇಳ್ತೀವಿ. ನಮ್ಮ ಅಂಗೈಗೆ ಮತ್ತೆ ಪಾದಗಳಿಗಿರುತ್ತಲ್ಲ ಪಾದಗಳಿಗೆ, ಹಾಗೇನೆ ಕತ್ ಭಾಗ ಮತ್ತೆ ಕತ್ತಿಂದ ಎದೆವರೆಗೂ ಮಸಾಜ್ ಮಾಡ್ಬೇಕಾಗುತ್ತೆ. ನಂತರ ಬೆನ್ಗೂ ಕೂಡ ಮಸಾಜ್ ಮಾಡ್ಬೇಕಾಗುತ್ತೆ. ಆಗ ಅವ್ರಲ್ಲಿ ಏನೇನು ಇನ್ಫೆಕ್ಷನ್ ಇರುತ್ತೆ, ಮತ್ತೆ ಕಫ ಇರುತ್ತೆ, ನೆಗಡಿದು ಅಲರ್ಜಿ ಇರುತ್ತಲ್ವಾ, ಸೊ ಅದೆಲ್ಲಾನು ಕಂಪ್ಲೀಟ್ ಆಗಿ ಮಾಯ ಆಗುತ್ತೆ. ಇದು ಒಂದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಬರೋದಾದ್ರೆ ಇದು ಅಂದ್ರೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಎಷ್ಟು ತಿಂಗಳು ಮಗುಗೆ ಯೂಸ್ ಮಾಡ್ಬೋದು ಅಂತಂದ್ರೆ 6 ತಿಂಗಳಿಗಿಂತ ಜಾಸ್ತಿ ಇರೋ ಮಕ್ಕಳಿಗೆ ಯೂಸ್ ಮಾಡ್ಬೋದು. 6 ತಿಂಗಳಿಗಿಂತ ಒಳಗಡೆ ಇರೋ ಮಕ್ಕಳಿಗೆ ಯೂಸ್ ಮಾಡಬೇಡಿ. ನಾರ್ಮಲ್ ಆಗಿ ಅವ್ರೇನ್ ಡ್ರಾಪ್ಸ್ ಕೊಡ್ತಾರಲ್ಲ ಅದನ್ನೇ ಯೂಸ್ ಮಾಡಿ. ನಿಮ್ಗೆ ಡ್ರಾಪ್ಸ್ ಎಲ್ಲ ಹಾಕಕ್ಕೆ ಇಷ್ಟ ಆಗಲ್ಲ ಅಂತಂದ್ರೆ ಸೊ ಆಗ ನೀವು ಈ ಒಂದು ರೆಮಿಡಿನ ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬರೋದಾಯ್ತು ಅಂತಂದ್ರೆ ಇದೊಂದು ಈಸಿ ಅಂತಾನೆ ಹೇಳ್ಬೋದಾಗುತ್ತೆ. ಒಂದೇ ಐಟಮ್ ಅನ್ನ ಯೂಸ್ ಮಾಡುವಂಥದ್ದು. ಒಂದೇ ಐಟಮ್ ಅನ್ನ ಯೂಸ್ ಮಾಡಿ ಬೇಗ ಅಂದ್ರೆ ಈಗ ಹೇಳುವಂಥದ್ದು ಮಗುಗೆ ಕೆಮ್ಮು ನೆಗಡಿ ಅಂತಾನೆ ಅಲ್ಲ. ಸೊ ಅವ್ರಿಗೇನಾದ್ರು ಸ್ವಲ್ಪ ಸುಸ್ತಾಗ್ತಿತ್ತು, ಮತ್ತೆ ಅವ್ರಿಗೇನಾದ್ರು ಜ್ವರ ಇತ್ತು ಅಂದ್ರೆ ಜ್ವರನೂ ಕೂಡ ಕಡಿಮೆ ಆಗುತ್ತೆ. ಆಗ ನೀವು ಯೂಸ್ ಮಾಡ್ಬೋದು ಇದನ್ನ. ಏನಂದ್ರೆ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಪೀಸ್ಗಳಾಗಿ ಮಾಡಿಟ್ಕೋಬೇಕಾಗುತ್ತೆ. ಪೀಸ್ ಮಾಡಿ ಅದನ್ನ ಒಂದು ವೈಟ್ ಬಟ್ಟೆಯಲ್ಲಿ ಮೂಟೆ ತರ ಕಟ್ಕೊಬೇಕಾಗುತ್ತೆ. ಅಂದ್ರೆ ಒಂದ್ ಮುಷ್ಟಿಯಲ್ಲಿ ಕಟ್ಟಿರ್ತಾರಲ್ಲ ಬಟ್ಟೆ, ಸ್ಮೆಲ್ ನೋಡಿಸ್ತೀವಲ್ಲ ಆ ರೀತಿಯಾಗಿ ಕಟ್ಬಿಟ್ಟು ಇಟ್ಕೊಂಡು ಅದ್ರದ್ದು ಸ್ಮೆಲ್ ತೋರಿಸ್ತಾ ಇರ್ಬೇಕಾಗುತ್ತೆ. ಅವಾಗ ಸ್ವಲ್ಪ 1 ಅವರ್ಗೆ ಒಂದ್ಸತಿ ಸ್ಮೆಲ್ ಅನ್ನ ತೋರಿಸಿದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ತೋರ್ಸೋದು ಅಷ್ಟೇ ಅಲ್ಲ, ಅವ್ರ ಕಾಲ್ಗೆ ಈರುಳ್ಳಿ ಪೀಸ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಬಿಟ್ಟು ಇಟ್ಬಿಟ್ಟು ಆ ಸಾಕೋದ್ರಿಂದನೂ ಕೂಡ ಅವ್ರಿಗೆ ಏನಾದ್ರು ಅತಿಯಾಗಿ ಜ್ವರ ಇತ್ತು ಅಂದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ತುಂಬಾನೇ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು. ಜಸ್ಟ್ ಈರುಳ್ಳಿ ಪೀಸ್ಗಳನ್ನ ಕಟ್ ಮಾಡಿ ಮೂಟೆ ತರ ಅಂದ್ರೆ ಒಂದು ಬಟ್ಟೆಯಲ್ಲಿ ಈ ರೀತಿಯಾಗಿ ಗಂಟು ಕಟ್ಬಿಟ್ಟು ಅದ್ರದ್ದು ಸ್ಮೆಲ್ ಕೂಡ ತೋರ್ಸೋದ್ರಿಂದ ಮಗುಗೆ ಬೇಗ ಕೆಮ್ಮು ನೆಗಡಿ ಮತ್ತೆ ಜ್ವರ ಇದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇದೊಂದು ಒಳ್ಳೆ ರೆಮಿಡಿನಿ ಅಂತಾನೆ ಹೇಳ್ಬೋದಾಗಿರುತ್ತೆ. ಇದು ಬಂದು ದ್ರಾಕ್ಷಿ ಹಾಲು. ದ್ರಾಕ್ಷಿನ ಏನ್ ಮಾಡ್ಬೇಕು ಅಂತಂದ್ರೆ ಒಂದು 12ರಿಂದ 15 ದ್ರಾಕ್ಷಿಗಳನ್ನ ತಗೋಬೇಕಾಗುತ್ತೆ. ನಂತರ 1 ಗ್ಲಾಸ್ ಅಷ್ಟು ನೀರನ್ನ ಇಟ್ಟು ಆ ದ್ರಾಕ್ಷಿಯನ್ನ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. 1 ಗ್ಲಾಸ್ ಇರೋದು ಅರ್ಧ ಗ್ಲಾಸ್ ಆಗೋವರೆಗೂ ನೀವು ಆ ನೀರನ್ನ ಬೇಯಿಸ್ಬೇಕಾಗುತ್ತೆ. ಸೊ ಬೇಯಿಸಿದ್ದಾದ್ಮೇಲೆ ನೀವೇನ್ ಮಾಡ್ಬೇಕು, ದ್ರಾಕ್ಷಿ ಚೆನ್ನಾಗಿ ಬೆಂದಿರುತ್ತೆ. ಸೊ ಅದನ್ನ ಚೆನ್ನಾಗಿ ನೀವು ಚೆನ್ನಾಗಿ ನಿಮ್ ಕೈಯಿಂದ ಇಸಿದಾಗ ಅದು ಒಂದು ಪೇಸ್ಟ್ ಸಿಗುತ್ತೆ. ಆ ಪೇಸ್ಟ್ ಅನ್ನ 100 ml ಇಂದ 150 ml ಇರುತ್ತಲ್ಲ ಅಷ್ಟು ಹಾಲನ್ನ ಕ್ವಾಂಟಿಟಿ ತಗೊಳ್ಳಿ. ಇಲ್ಲಾಂದ್ರೆ ಇನ್ನ ಕಡಿಮೆ ತಗೋತೀರಾ ಅಂದ್ರೆ ತಗೋಬಹುದು, ಇಲ್ಲ ಇನ್ನ ಜಾಸ್ತಿ ತಗೊಂತೀರಾ ಅಂದ್ರೆ ತಗೊಳ್ಳಿ. ನಿಮ್ ಮಗು ಎಷ್ಟು ಕನ್ಸಿಸ್ಟೆನ್ಸಿ ಕುಡಿಯುತ್ತೋ ನೋಡ್ಕೊಂಡು ನೀವು ತಗೋಬೇಕಾಗುತ್ತೆ. ಅಷ್ಟು ಹಾಲ್ಗೆ ಈ ಒಂದು ಪೇಸ್ಟ್ ಒಣ ದ್ರಾಕ್ಷಿ ಪೇಸ್ಟ್ ಇರುತ್ತಲ್ಲ ಅದನ್ನ ಆಡ್ ಮಾಡಿ ರಾತ್ರಿ ಮಲ್ಗಕ್ಕಿಂತ ಮುಂಚೆ ಕುಡಿಸ್ಬೇಕು. ಏನಂತಂದ್ರೆ ಊಟ ಆದ್ಮೇಲೆ ಕುಡಿಸಿ. ಎಷ್ಟು ಕುಡಿಯುತ್ತೋ ಅಷ್ಟೇ ಸಾಕು. ಫೋರ್ಸ್ಫುಲಿ ಎಲ್ಲ ಮಾಡಕ್ ಹೋಗ್ಬೇಡಿ. ಮಕ್ಳಿಗೆ ನೀವೇನೇ ಕೊಟ್ಟಾಗೂ ಫೋರ್ಸ್ಫುಲಿ ಮಾಡ್ಬಾರ್ದು. ಅವ್ರಿಗೆ ಇಷ್ಟ ಇದ್ರೆ ಅವರೇ ತಗೋತಾರೆ. ಓಕೆನಾ. ನಾನು ಹೇಳಿದ್ನಲ್ಲ, ಸೊ ಅದ್ರದ್ದೆಲ್ಲ ಸಿಪ್ಪೆ ಎಲ್ಲ ತೆಗ್ದು ಹಾಲ್ಗೆ ಮಿಕ್ಸ್ ಮಾಡಿದಾಗ ಅದು ಒಂದು ಒಳ್ಳೆ ಮೆಡಿಸಿನ್ನೇ ತಯಾರಾಗುತ್ತೆ. ಸೊ ಅದನ್ನ ಕುಡ್ಸೋದ್ರಿಂದ ನಿಮ್ಗೆ ರೋಗ ನಿರೋಧಕ
ಶಕ್ತಿ ಕೂಡ ಇದಾಗುತ್ತೆ. ಓಕೆನಾ, ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸೊ ಯಾವ್ದೇ ರೀತಿಯಂತ ಕಾಯಿಲೆಗಳು ಬರಲ್ಲ, ಜ್ವರ ಇದ್ರೂ ಬೇಗ ವಾಸಿ ಆಗ್ಬಿಡುತ್ತೆ. ಅಂಡ್ ಕೆಮ್ಮು ನೆಗಡಿ ಕಫ ಇತ್ತು ಅಂತಂದ್ರು ಮಾಯ ಆಗ್ಬಿಡುತ್ತೆ. ಇದು ನಿಮ್ಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಯಾವ್ದೇ ರೀತಿಯಂತ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೆಕ್ಸ್ಟ್ ಲಾಸ್ಟ್ ಅಂಡ್ ಫೈನಲ್ ಇನ್ನೊಂದು ಒಣಶುಂಠಿ ಪೌಡರ್ ಇಂದ ಮಾಡುವಂತದ್ದು. ಇದು ಕೂಡ ತುಂಬಾನೇ ಬೇಗ ರಿಸಲ್ಟ್ ಸಿಗುತ್ತೆ. ನಾನು ಹೇಳೋದು ನಿಮ್ಗೆ ಏನ್ ಇಷ್ಟೊಂದೆಲ್ಲ ಹೇಳ್ತಿದ್ದಾರೆ ಅಂತ ಅನ್ಕೋಬಹುದು. ನಿಮ್ಮ ಮನೇಲಿ ಯಾವ ಒಂದು ಪದಾರ್ಥ ಸಿಗುತ್ತೋ ಆ ಒಂದು ಪದಾರ್ಥನ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಒಂದೇ ಹೇಳಿದ್ರೆ ಆ ಪದಾರ್ಥ ನಿಮ್ಗೆ ಸಿಗೋದಿಲ್ಲ, ಎಲ್ಲರ ಮನೇಲಿ ಇರೋದಿಲ್ಲ. ಅದಕ್ಕೋಸ್ಕರ ಇವಾಗ ಒಂದ್ 10 ಜನ ನೋಡ್ತೀರಾ ವಿಡಿಯೋ ಅಂತ ಅಂದ್ರೆ, ಸೊ ಒಬ್ರೊಬ್ರಿಗೆ ಒಂದೊಂದು ಲೈಕ್ ಆಗುತ್ತೆ. ಸೊ ಈ ಒಂದ್ 5-6 ಹೇಳಿರ್ತೀನಲ್ಲ, ಅದ್ರಲ್ಲಿ ಇನ್ನೊಬ್ರಿಗೆ ಯಾವ್ದೋ ಒಂದು 6ನೇದ್ ಲೈಕ್ ಆಗುತ್ತೆ, ಒಬ್ರಿಗೆ 1ನೇದ್ ಲೈಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ರೆಮಿಡೀಸ್ ಹೇಳೋದು. ಇದ್ರಲ್ಲಿ ಮೇಲಾಗಿಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ಮೇಲಾಗುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇ. ಸೊ ಇಷ್ಟೊಂದು ಹೇಳ್ತಿದ್ರಲ್ಲ ಯಾವ್ದು ಯೂಸ್ ಮಾಡೋದು ಅನ್ನೋ ಟೆನ್ಷನ್ ಬೇಡ. ನಿಮ್ಗೆ ಯಾವ್ದು ಸಿಗುತ್ತೆ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ, ನಿಮ್ ಪಾಪು ಯಾವ್ದಕ್ಕೆ ಅಡ್ಜಸ್ಟ್ ಆಗುತ್ತೆ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಮತ್ತೆ ನಿಮ್ ಮನೇಲಿ ಯಾವ ಐಟಮ್ ಸಿಗುತ್ತೋ ಅದನ್ನ ನೋಡ್ಕೊಂಡು ಮಾಡಿ. ಲಾಸ್ಟ್ ಅಂಡ್ ಫೈನಲ್ ಒಣಶುಂಠಿ ಪೌಡರ್ ಇತ್ತು ಅಂತಂದ್ರೆ ಯೂಸ್ ಮಾಡಿ ಅರ್ಧ ಸ್ಪೂನು, ಇಲ್ಲ ಅಂದ್ರೆ ಹಸಿ ಶುಂಠಿ ರಸನೇ ತಗೋಬೇಕಾಗುತ್ತೆ. ಅದಕ್ಕೆ ನೀವು ಜೇನುತುಪ್ಪ ಅರ್ಧ ಸ್ಪೂನು, ಹಸಿ ಶುಂಠಿ ಅರ್ಧ ಸ್ಪೂನ್ ಅನ್ನ ಅರ್ಧ ಸ್ಪೂನ್ ಅನ್ನ ಮಿಕ್ಸ್ ಮಾಡ್ಬಿಟ್ಟು ಕೊಡ್ಬೇಕಾಗುತ್ತೆ. ಇದನ್ನ ನೀವು 2 ವರ್ಷಕ್ಕಿಂತ ಹೆಚ್ಚಿರುವಂತ ಮಕ್ಕಳಿಗೆ ದಿನಕ್ಕೆ 2 ಸತಿ ಕೊಡ್ಬೇಕಾಗುತ್ತೆ. 2 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಿಗೆ ಕೊಡಕ್ ಹೋಗ್ಬೇಡಿ. ಇವಾಗೆಲ್ಲ ಹೇಳದ್ನಲ್ಲ, ಇದೆಲ್ಲ ಲಾಸ್ಟ್ ಅಲ್ಲಿ ಇದು ಎಣ್ಣೆ ಬಿಸಿ ಮಾಡಿ ಹಾಕದ್ನಲ್ಲ, ಅದು ಕೂಡ 6 ಮಂತ್ಸ್ ಅಬೋಗೆನೆ. ಮತ್ತೆ ಈರುಳ್ಳಿ ಮತ್ತೆ ಹಾಲ್ಗೆ ಇದು ಒಣ ದ್ರಾಕ್ಷಿ ಯೂಸ್ ಮಾಡ್ತಾರಲ್ಲ, ಅದು 1 ಇಯರ್ ಗಿಂತ ಜಾಸ್ತಿ ಇರುವಂತ ಮಕ್ಕಳಿಗೆ ಕೊಡ್ಬೇಕು. ಇನ್ ಮಿಕ್ಕಿದ್ದೆಲ್ಲ 6 ಮಂತ್ಸ್ ಬಿಲೋ ಇರೋ ಮಕ್ಕಳಿಗೆ ಕೊಡ್ಬೇಕಾಗುತ್ತೆ. ಈಗ ಹೇಳಿದ್ದು ಶುಂಠಿ ರಸ ಮತ್ತೆ ಜೇನುತುಪ್ಪದ ರಸನ ಏನು ಅಂತಂದ್ರೆ 2 ವರ್ಷಕ್ಕಿಂತ ಜಾಸ್ತಿ ಇರುವಂತ ಮಕ್ಕಳಿಗೆ ನೀವು ಕೊಡ್ಬೇಕಾಗುತ್ತೆ. ಆಗ ಕೊಟ್ಟಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದೆಲ್ಲಾ ಮಾಹಿತಿಗಳು ಕೆಮ್ಮು ಮತ್ತೆ ನೆಗಡಿ ಮತ್ತೆ ಸ್ವಲ್ಪ ಜ್ವರ ಇದ್ರೆ ಹೋಗ್ಲಾಡಿಸೋ ಅಂತ ಮಾಹಿತಿ ಆಗಿರುತ್ತೆ. ಸೊ ಯಾರಿಗೆಲ್ಲ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೋ ಅವ್ರಿಗೆಲ್ಲ, ಇವಾಗ ಒಬ್ರಿಗೆ ಯೂಸ್ಫುಲ್ ಆದ್ರೆ ಅವ್ರಿಗೂ ಕೂಡ ಶೇರ್ ಮಾಡೋದ್ರಿಂದ ಅವ್ರಿಗೆ ಯುಟಿಲೈಸ್ ಆಗುತ್ತೆ ಅಂತ ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.